ಅರೆ 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 ಅಗ್ನಿವೀರ್ ಟೈಗರ್ಸ್ಗಳಿಗೆ ಜೈ ಹಿಂದ್. ಅದರ ಜೊತೆಗೆ ಒಂದು ಗುಡ್ ನ್ಯೂಸ್. ಸುಮ್ಮನೆ ವೇಟ್ ಮಾಡ್ತಾ ಇದೀವಿ, ಅಗ್ನಿವೀರ್ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೆ ಕಾತುರದಿಂದ ಕಾದು ಕೂತಿದ್ದು ನಮ್ಮ ಸಿಂಹಗಳು. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಆ ಜೊತೆಗೆ ಫಿಸಿಕಲ್ ಮುಗಿಸ್ಕೊಂಡು ಬಂದ ತಕ್ಷಣ ಈ ಇನ್ಫಾರ್ಮೇಶನ್ ಅನ್ನ ನೋಡಿದೆ, ನಮ್ಮ ಅಭ್ಯರ್ಥಿಗಳಿಗೆ ತಿಳಿಸ್ಕೊಡ್ಬೇಕಂತೇಳಿ ಕೇಸಂದ. ಸೊ ಅಗ್ನಿವೀರ ಮತ್ತೆ ರಿಜಿಸ್ಟ್ರೇಷನ್ 2026 ರಿಕ್ರೂಟ್ಮೆಂಟ್ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಅತಿ ಕಡಿಮೆ ಏಜ್ ನಲ್ಲಿ ನೀವು ದೇಶ ಸೇವೆಯನ್ನ ಮಾಡಬೇಕು, ಸೈನಿಕರಾಗಬೇಕು, ಇಂಡಿಯನ್ ಆರ್ಮಿ ಅನ್ಕೊಂಡಿದ್ರೆ ಸೊ ಇನ್ನೂ ಕೂಡ ಮಂಗಳೂರು ಯಾರೋ ಫಿಸಿಕಲ್ಲೇ ಕಂಪ್ಲೀಟ್ ಆಗಿಲ್ಲ, ಆದ್ರೂ ಕೂಡ ಮತ್ತೆ ಇಂಡಿಯನ್ ಆರ್ಮಿ ಕನ್ಫರ್ಮ್ ಅನ್ನ ಮಾಡಿದ್ರು. ಸೊ ಭರ್ಜರಿ ಅವಕಾಶನೇ ಅನ್ಕೊಳ್ಬಹುದು. ಸೈನಿಕರಾಗಬೇಕಂತಂದ್ರೆ ಪ್ರತಿ ವರ್ಷನೂ ಕೂಡ ಇದೇ ತಿಂಗಳಲ್ಲಿ ಎಕ್ಸಾಮ್ ನಡೀತದ, ಇದೇ ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ತದ ಅಂತ ಹೇಳ್ಕೇಶಿಂದ ಇನ್ಮೇಲೆ ಶೆಡ್ಯೂಲ್ ಅನ್ನ ಕಂಪಲ್ಸರಿಯಾಗಿ ಮೆನ್ಷನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಇನ್ಫಾರ್ಮೇಶನ್ ಅನ್ನ ಬೇಕಿದ್ರೆ ನೀವು ಕೂಡ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅನ್ನ ವಿಸಿಟ್ ಕೊಟ್ಟು ಈಗಲೇ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸಂಪೂರ್ಣ ಮಾಹಿತಿ ಬೇಕಾಗಿದ್ರೆ, ಸೊ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟೈಗರ್ಸ್, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ನಾವು ನಿಂತಿದೀವಿ ನಿಮ್ಗ ಇಂಡಿಯನ್ ಆರ್ಮಿಯ ಸೈನಿಕರನ್ನ ತಯಾರಿಯನ್ನ ಮಾಡುವಂತ ನಾವು ಸಿದ್ಧತೆಯನ್ನ ಮಾಡ್ತಾ ಇದೀವಿ. 2025ರಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳನ್ನ ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಅನ್ನ ಮಾಡಿದೀವಿ. ಸೊ ಇವಾಗ್ಲೂ ಬಂದ್ಬಿಟ್ಟು 2026ರಲ್ಲಿ ಕೂಡ ನೋಡ್ಕೋಬಹುದು. ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಡ್ರಿ. ಜಾಯಿನ್ ಇಂಡಿಯನ್ ಆರ್ಮಿ ಸರ್ಚ್ ಮಾಡಿದ ತಕ್ಷಣ ಕ್ಯಾಪ್ಚಾ ಕೇಳ್ತದೆ ಸ್ನೇಹಿತರೆ. ಸೊ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕಂದ್ರೆ ಫಸ್ಟ್ಗೆ ಜೈ ಹಿಂದ್ ಅಂತ ಕಮೆಂಟ್ ಹಾಕ್ರಿ. ಜೈ ಹಿಂದ್ ಅಂತ ಪ್ರತಿ ಒಂದು ವಿದ್ಯಾರ್ಥಿ ಕಮೆಂಟ್ ಹಾಕಿದ್ರೆ ಒಂದು ಜೋಶ್ ಇರ್ತದ, ಸೊ ಒಂದು ಹುಮ್ಮಸ್ ಇರ್ತದ. ಓಕೆ, ನಾವು ಕೂಡ ಸೈನಿಕರಾಗ್ತೀವಿ ಅಂದಿದ್ರೆ ಪ್ರತಿ ಒಂದು ಯಾರೋ ಹೋಗ್ತಾ ಇದ್ರೆ, ಸೈನಿಕರು ಹೋಗ್ತಾ ಇದ್ರೆ ಅದೊಂದು ನಮಸ್ತೆ ಅನ್ನೋ ಬದಲಿ ಜೈ ಹಿಂದ್ ಅಂತ ಹೇಳಿದ್ರೇನೆ ಅದ್ರ ಕರೇಜ್ ಬೇರೆ, ಅದ್ರ ಜೋಶ್ ಬೇರೆ ಇರ್ತದ. ಓಕೆ, ನಾವು ಹೋಗ್ತಾ ಇರೋದು ಸೈನಿಕ ದೇಶಕ್ಕಾಗಿ ಹೋಗ್ತಾ ಇದೀವಪ್ಪ ಅಂದ್ರೆ ನಮ್ಮ ಹತ್ರ ಬರ್ತಿರ್ತಕ್ಕಂಥ ಬಾಯಿಯಲ್ಲಿ ಜೈ ಹಿಂದೆ. ಓಕೆ, ಇಲ್ಲಿ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿ ನೋಡ್ಕೊಡ್ರಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅಗ್ನಿಪಥ್ ರಿಜಿಸ್ಟ್ರೇಷನ್ ಹೋಮ್ ವೆಬ್ಸೈಟ್ ಒಳಗಡೆ ಹೋದ ತಕ್ಷಣ ರಿಜಿಸ್ಟ್ರೇಷನ್ ಫಾರ್ ದ ಆನ್ಲೈನ್ ಕಾಮನ್ ಎಂಟ್ರನ್ಸ್ ಎಕ್ಸಾಮ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಅಗ್ನಿವೀರ್ಸ್ ಅಂಡ್ ಜೂನಿಯರ್ ಕಮಿಷನ್ ಆಫೀಸರ್ಸ್ ಅದರ್ ರ್ಯಾಂಕ್ಸ್ ಇನ್ ಇಂಡಿಯನ್ ಆರ್ಮಿ ಫಾರ್ ದ ರಿಕ್ರೂಟಿಂಗ್ year 2026 will be live from 1 February 2026. ಓಕೆ, ನೀವು ಅರ್ಜಿಯನ್ನು ಸಲ್ಲಿಸೋಕೆ ಯಾವಾಗಿನಿಂದ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರಪ್ಪ ಅಂತಾರೆ 1 ಫೆಬ್ರವರಿ 2026ಕ್ಕೆ ನಿಮ್ದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯಾವಾಗ? 1 ಫೆಬ್ರವರಿ 2026ಕ್ಕೆ. ಇನ್ನು ಎಷ್ಟು ದಿನ ಉಳಿತಿ? ಇವತ್ತು 27ನೇ ತಾರೀಕು. ಕೇವಲ ಇನ್ನು 4 ದಿನಗಳಲ್ಲಿ ನಿಮ್ಮ ಇಂಡಿಯನ್ ಆರ್ಮಿ ಅಗ್ನಿವೀರ್ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಯ್ತು. ಮಂಗಳೂರು ಯಾರೋ ಫಿಸಿಕಲ್ಲಿಗೆ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಎಷ್ಟು ಹುದ್ದೆಗಳಂತ ಹೇಳಿಕೆಶಿಂದ ಇನ್ನೂ ಕೂಡ ಕನ್ಫರ್ಮೇಶನ್ ಮಾಡಿಲ್ಲ. ಸೊ ಇದರಲ್ಲಿ ಏಜ್ ಎಷ್ಟಿದೆ ಏನು ಕೂಡ ಇನ್ನೂ ವೆಬ್ಸೈಟ್ ನಲ್ಲಿ ಬಿಟ್ಟಿಲ್ಲ, ಜಸ್ಟ್ ಬಿಟ್ಟಿರ್ತಕ್ಕಂಥದ್ದು ಇದೊಂದು ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಬೇಕಿದ್ರೆ ನೀವು ಕೂಡ ಹೋಗಿ ಚೆಕ್ ಅನ್ನ ಮಾಡ್ಕೊಳ್ಬಹುದು. ಸೊ ಏಜ್ ಎಷ್ಟಿರಬಹುದು ಅಂದಾಜಪ್ಪ ಅಂತಂದ್ರೆ ನನ್ನ ಪ್ರಕಾರ ಏಜ್ ನೋಡ್ಕೊಡ್ರಿ, 17 ವಯಸ್ಸಿಂದ ಹಿಡಿದು 21 ಮಠ ಮಾತ್ರ ಇರ್ತದ. ನೀವು ಅನ್ಕೊಳ್ತಾ ಇದ್ರ ಸರ್ 23 ಏನಾದ್ರು ಏಜ್ ಮಾಡ್ತಾರ ಅಂತ ಹೇಳಿ. ಏಜ್ 23 ಮಾಡುವಂತ ಸಾಧ್ಯತೆ ಇಲ್ಲ. ನನ್ನ ಪ್ರಕಾರ 100% 17 ವಯಸ್ಸಿನಿಂದ ಹಿಡಿದು 21 ವಯಸ್ಸು ಮಾತ್ರ ಇರ್ತದ. ಅಕಸ್ಮಾತ್ ಏನಾದ್ರೂ ನಿಮ್ಗೆ ಅಪ್ಡೇಟ್ ಬಂತು ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಸೊ ಆ ಎಲ್ಲ ಇಂಡಿಯನ್ ಆರ್ಮಿಗೆ ತಯಾರಿಯನ್ನ ಮಾಡ್ತಾ ಇದ್ರಿ, ಸೊ ನೀವು ಡಿಫೆನ್ಸ್ ಗೆ ತಯಾರಿಯನ್ನ ಮಾಡ್ತಾ ಇದ್ರಿ ಅಂದ್ರೆ ಸೊ ಪ್ರತಿಯೊಂದು ಅಪ್ಡೇಟ್ ಬೇಕಾಗಿತ್ತು. ಇದನ್ನ ಅರ್ಜಿಯನ್ನ ಯಾವ ತರ ಸಲ್ಲಿಸಬೇಕು, ಡಾಕ್ಯುಮೆಂಟ್ಗಳು ಏನ್ ಬೇಕಾಗ್ತಾವು, ಪ್ರತಿಯೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟೈಗರ್ಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ಗಳು ಬೇಕಾಗಿತ್ತು. ಸೊ ನೀನು ಸೈನಿಕನಾಗಬೇಕು, ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ತಿಳ್ಕೊಂಡ್ಮೇಲೆ ನೀನು ಹೋಗ್ಬೇಕು ಅನ್ಕೊಂಡಿದ್ದಿ ಸೈನ್ಯಕ್ಕೆ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಹಾಕಿದೀವಿ. 1,33,000 ಅಧಿಕ ನಾವು ಜನಸಂಖ್ಯೆಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಸೋಲ್ಜರ್ಸ್ ಗಳೇನೆ. ಓಕೆ, ಸೋಲ್ಜರ್ ಆಗಿದ್ದಾರೆ. ಸೊ ಸೋಲ್ಜರ್ ಅನ್ನ ರೆಡಿ ಮಾಡ್ತಾ ಇದೀವಿ, ಚೆಕ್ ಮಾಡ್ಕೊಡ್ಬೇಕಾದ್ರೆ ನಾನು ಕೂಡ ನಿಮ್ಗೆ ವೆಬ್ಸೈಟ್ ನಲ್ಲಿ ತೋರಿಸ್ತೀನಿ. ಸೊ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬೇಕಿದ್ರೆ ನಾನು ಕೂಡ ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನು ತೆಗೆದ್ಬಿಟ್ಟು ನಿಮ್ಗೆ ಟೆಲಿಗ್ರಾಮ್ ದಲ್ಲಿ ಕೂಡ ಹಾಕ್ತೀನಿ. ಓಕೆ, ಎಲ್ಲರೂ ಕೂಡ ಜೈ ಹಿಂದ್ ಕಮೆಂಟ್ ಹಾಕಿದ್ರಾ? ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟೈಗರ್ಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು, ಸೋಲ್ಜರ್ ಆಗ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂತಂದ್ರೆ. ಸೊ ಇಲ್ಲಿ ಬಂದ್ಬಿಟ್ಟು ಯಾವೆಲ್ಲ ರಿಕ್ರೂಟ್ಮೆಂಟ್ ಗಳನ್ನ ಕರೀತಾರೆ. ಸೊ GD ಅಂತ ಇರ್ತದ, ನೆಕ್ಸ್ಟ್ ಟ್ರೇಡ್ ಅಂತ ಇರ್ತದ, ನೆಕ್ಸ್ಟ್ ಅದೇ ತರನಾಗಿ ಕ್ಲರ್ಕ್ ಇರ್ತದ, ನೆಕ್ಸ್ಟ್ ಅದೇ ತರನಾಗಿ ನರ್ಸಿಂಗ್ ಇರ್ತದ, ನೆಕ್ಸ್ಟ್ ಅದೇ ತರನಾಗಿ ಟೆಕ್ ಕೂಡ ಇರ್ತದ. ಅದರ ಜೊತೆಗೆ WMP
ಸೊ ಮಹಿಳೆಯರೇ, ನಿಮ್ಗೆ ಅವಕಾಶ ಇರಲಾಗತ್ತೆ ಎಲ್ಲಪ್ಪ ಅಂದ್ರೆ ಅದು ಅಗ್ನಿಶಾಮಕದಲ್ಲಿ ಮಾತ್ರ. ಯಾಕಿಲ್ಲ ಅಂತ ಹೇಳ್ಕೇಸಿಂದ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಓಕೆ, ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಬಟ್ ಅದರಲ್ಲಿ ಕೂಡ ಇಂದಿಲ್ಲ ನಾಳೆ ನಿಮ್ಗೆ ಅಗ್ನಿಶಾಮಕದಲ್ಲಿ ಕೂಡ ಅವಕಾಶವನ್ನ ಕೊಡ್ತಾರೆ. ಸೊ ನೀವು ಕೂಡ ಟ್ರೈ ಮಾಡಕತ್ತೀರಂತ. ನಿಮಗೆ ಬಂದ್ಬಿಟ್ಟು ಇಂಡಿಯನ್ ಆರ್ಮಿದಲ್ಲಿ ವುಮನ್ ಮಿಲಿಟರಿ ಪೊಲೀಸ್ ಅಂತ ಕಾಲ್ಫಾರ್ಮ್ ಅನ್ನ ಮಾಡ್ತಾರೆ. ಅದು ನೀವು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನ ಫೆಬ್ರವರಿ 1ನೇ ತಾರೀಕಿಗೆ ನೀವು ಕೂಡ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ಓಕೆ, ನೀವು ಕೂಡ ಸೈನಿಕರನ್ನ ಆಗ್ಬೋದು, ನೀವು ಕೂಡ ಸೈನ್ಯಕ್ಕೆ ತಯಾರಿಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ. ಓಕೆ, ಇದಕ್ಕೆ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರುತ್ತಾ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರುತ್ತಾ ಸ್ನೇಹಿತರೆ. ಆರಾಮ್ಸೆ ಆಗಿ ಎಲ್ಲರೂ ಕೂಡ ಕ್ವಾಲಿಫೈ ಮಾಡ್ತೀರಿ. ಟೈಮಿಂಗ್ ಬಂದ್ಬಿಟ್ಟು 6 ನಿಮಿಷ 15 ಸೆಕೆಂಡ್ ಹೊರಗಡೆ ನಿಮಗೆ ಟೈಮಿಂಗ್ ಇರ್ತದ. ಎಷ್ಟು? 6 ನಿಮಿಷ 15 ಸೆಕೆಂಡ್. ಟೋಟಲಿ ಬಂದ್ಬಿಟ್ಟು 400 ಮೀಟರ್ ಟ್ರ್ಯಾಕ್ ಇರ್ತಾವ. 4 ರೌಂಡ್ ಅನ್ನು ಹೊಡಿದ್ರಿಪ್ಪ ಅಂದ್ರೆ ನೀವು ಪಕ್ಕಾ ಇಂಡಿಯನ್ ಆರ್ಮಿ ವರ್ದಿಯನ್ನ ಹಾಕೊಳ್ತೀರಿ. ಸರ್ ನಾನು ಮಂಗಳೂರು ಯಾರು, ಸರ್ ನಾನು ಬೆಂಗಳೂರು ಯಾರು, ಸರ್ ನಂದು ಬೆಳಗಾವಿ ಯಾರು, ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಎಜುಕೇಶನ್ ಮಾಡ್ತಾ ಇದ್ದೀರಾ, ಡಿಗ್ರಿ ಓದ್ತಾ ಇದ್ದೀರಾ, ಪರವಾಗಿಲ್ಲ, ಓದುತ್ತಾ ಅದರ ಜೊತೆಗೇನೆ ನೀವು ಇದಕ್ಕೆ ತಯಾರಿಯನ್ನ ಮಾಡ್ಕೊಳ್ಬೇಕು. ಓಕೆ, ಬೆಸ್ಟ್ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ. 166 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಇರ್ತದ. ಸೊ ಮಹಿಳೆಯರಿಗೆ 162 ಸೆಂಟಿಮೀಟರ್ ಹೈಟ್ ಕೂಡ ಇರ್ತದ. ಓಕೆ, ಸೈನಿಕರಾಗೋಕೆ ರೆಡಿ ಇದ್ದೀರಾ? ಕಮೆಂಟ್ ಹಾಕಿ ಎಸ್ ನಾನು ರೆಡಿ ಇದ್ದೀನ ಅಂತ ಹೇಳಿ ಕಮೆಂಟ್. ನಿಮ್ ಕಮೆಂಟ್ ಅಂತಾನೆ ನಮಗೂ ಕೂಡ ಒಂದು ಜೋಶ್ ಆಗತ್ತ. ಎಲ್ಲ ವಿಡಿಯೋ ನೋಡ್ತಿರ್ತಕ್ಕಂಥ ವಿದ್ಯಾರ್ಥಿಗೆ ಕೂಡ ಜೋಶ್ ಆಗ್ತಿರ್ತಕ್ಕಂಥದ್ದು ಎಲ್ಲಿ? ಕಮೆಂಟ್ ಮುಖಾಂತರನೇ ಕಮೆಂಟ್ ಅನ್ನು ಹಾಕ್ತಾ ಇರಬೇಕು. ಓಕೆ, ರೆಡಿ ಆಗ್ರಿ. ಸೊ ಮೆಡಿಕಲಿ ಫಿಸಿಕಲ್ ಯಾವ ತರ ಇರ್ತದ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾನೆ ಹೋಗ್ತೀವಿ. ಯಾರೆಲ್ಲ ಈ ಸರಿ ಇಂಡಿಯನ್ ಆರ್ಮಿ ವರದಿಯನ್ನು ಹಾಕೊಳ್ಬೇಕಂತ ಕನಸನ್ನ ಕಟ್ಕೊಂಡಿದ್ದಿಲ್ಲ, ಬೆಳಗಾವಿ ಯಾರು ಎಕ್ಸಾಮ್ ಫೇಲ್ ಆಗಿರ್ತಕ್ಕಂಥವ್ರು, ರನ್ನಿಂಗ್ ಫೇಲ್ ಆಗಿರ್ತಕ್ಕಂಥವ್ರು, ನೆಕ್ಸ್ಟ್ ಬೆಂಗಳೂರು ಯಾರು ಎಕ್ಸಾಮ್ ಫೇಲ್ ಆಗಿರ್ತಕ್ಕಂಥವ್ರು, ಮಂಗಳೂರು ಯಾರು ಎಕ್ಸಾಮ್ ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಗೊಂದು ಸುವರ್ಣ ಅವಕಾಶ ಅನ್ಕೋಬಹುದು. ಪ್ರತಿ ವರ್ಷನೂ ಕೂಡ ಈ ಸರಿ ಟಾರ್ಗೆಟ್ ಏನಿಲ್ಲ ಅಂದ್ರೂ 1 ಲಕ್ಷ ಹುದ್ದೆಗಳವರೆಗೆ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು? 1 ಲಕ್ಷದ ಹೊರಗಡೆ ತಯಾರಿಯನ್ನ ಮಾಡ್ರಿ. ಸೊ ತಯಾರಿಯನ್ನ ನಾವು ಮಾಡಿಸ್ತಾ ಇದೀವಿ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ನಮ್ಮ ಕೋಚಿಂಗ್ ದಲ್ಲಿ. ಸೊ ನಮ್ಮ ಕೋಚಿಂಗ್ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಬಂದ್ಬಿಟ್ಟು 2025 ರಿಕ್ರೂಟ್ಮೆಂಟ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಸೈನಿಕರನ್ನಾಗಿ ತಯಾರಿಯನ್ನ ಮಾಡಿದ್ವಿ. ಈಗಲೇನ ಬೆಳಗಾವಿ ಏರೋ ಅಭ್ಯರ್ಥಿಗಳು ಡ್ಯೂಟಿ ಅಂದ್ರೆ ಜಾಯ್ನಿಂಗ್ ಆಗಿ ಡ್ಯೂಟಿ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರು ಏರೋದವರು ರಿಸಲ್ಟ್ ಗಾಗಿ ಕಾಯ್ತಾ ಇದ್ದಾರೆ. ಸೊ ಅವರು ರಿಸಲ್ಟ್ ಸದ್ಯದಲ್ಲೇನೆ ಬರ್ತಾ ಇದೆ. ಸೊ ವೇಟ್ ಮಾಡಿ ನೀವು ಕೂಡ. ಮಂಗಳೂರು ಏರೋದವ್ರದ್ದು ಸೊ 28ನೇ ತಾರೀಕಲ್ಲ, ಸೊ 28ನೇ ನಾಳೆ ಅಂತಾನೆ ಅವ್ರದ್ದು ಕೂಡ ರ್ಯಾಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅವರು ಕೂಡ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಂದು ಅಕಸ್ಮಾತ್ ಏನಾದ್ರು ಜಸ್ಟ್ ಮಿಸ್ ಏನಾದ್ರು ಪ್ರಾಬ್ಲಮ್ಗಳಾದ್ರೆ ಮೆಡಿಕಲ್ ನಲ್ಲಿ ಫಿಸಿಕಲ್ ಮಾತ್ರ ಬಿಡಕ್ ಹೋಗ್ಬೇಡ್ರಿ. ಫಿಸಿಕಲ್ ನಾನು 100ಕ್ಕೆ 100 ಹೇಳ್ತಾ ಇದ್ದೀನಿ, 100% ಹೊಡಿಲೇಬೇಕು. ಓಕೆ, 2025ರಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. 2026ರ ರಿಕ್ರೂಟ್ಮೆಂಟ್ ಬಂದ್ಬಿಟ್ಟು ನೀವೇನಾದ್ರೂ ಸೈನಿಕರಾಗಬೇಕು, ನಾನು ಕೂಡ ತಯಾರಿಯನ್ನ ಮಾಡ್ಬೇಕಂತ ಮಾಡಿದ್ದೀನಿ ಸರ್, ನಿಮ್ ಕೋಚಿಂಗ್ ದಲ್ಲಿ ಬರಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ನಮ್ಮ ಹತ್ರ ಬಾಯ್ಸ್ಗೆ ಸಫರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಗರ್ಲ್ಸ್ಗೆ ಸಫರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರ್ತದೆ. ಮೊದಲಿಗೆ ಏನ್ ಕಲಿತೀವೋ ಬಿಡ್ತೀವೋ ಗೊತ್ತಿಲ್ಲ, ಡಿಸಿಪ್ಲಿನ್ ಬೇಕಾಗುತ್ತಾ. ಸೊ ನೀವು ಎಷ್ಟು ಡಿಸಿಪ್ಲಿನ್ ಆಗಿರ್ತಿಲ್ಲ ಅಷ್ಟು ನೀವು ಸೈನಿಕ ಆಗೋಕೆ ಸಿದ್ಧತೆ ಇರ್ತಿ ಅಂತ ಅರ್ಥ. ಎಕ್ಸಾಮ್ ತರಬೇತಿಯನ್ನು ಕೊಡ್ತಾ ಇದೀವಿ ನುರಿತ ಶಿಕ್ಷಕರಿಂತ್ರ, ಎಕ್ಸಾಮ್ ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಸ್ಟಾಫ್ ಗಳಿಂತ್ರ. ನೀವು ಎಕ್ಸಾಮ್ ಪಾಸ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. 150 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಇರ್ತದೆ. ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇರ್ತದ. ಆದ ಕಾರಣಕ್ಕೋಸ್ಕರ ಟಾರ್ಗೆಟ್ ಏನ್ ಇಟ್ಕೊಳ್ಬೇಕು, 90 ಅಂಕಗಳನ್ನ 100ಕ್ಕೂ ನಾನು 90 ಅಂಕಗಳನ್ನ ಗಳಿಸ್ತೀನಿ ಅಂತ ಹೇಳಿಕೆಶನ್ ಅಲ್ಲಿ ಟಾರ್ಗೆಟ್ ಇಟ್ಕೊಂಡ್ರೆ ನೀನು ಫೈನಲ್ ಸೆಲೆಕ್ಷನ್ ಆಗುವಂತ ಸಾಧ್ಯತೆ ಇದೆ. ಈ ಸರಿನೂ ಕೂಡ ಪ್ರತಿ ವರ್ಷನೂ ಕೂಡ ಇಂಡಿಯನ್ ಆರ್ಮಿಗೆ ಬಹಳ ಕಾಂಪಿಟೇಷನ್ ಕೂಡ ಆಗ್ತಾ ಇದೆ. ಕಾಂಪಿಟೇಷನ್ಗೆ ನೀವು ಕೂಡ ರೆಡಿ ಆಗಬೇಕು. ಸೊ ಆದ ಕಾರಣಕ್ಕೋಸ್ಕರ ನಮ್ಮ ಹತ್ರ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿವೆ. ಅಗ್ನಿವೀರಿಗೆ ಈಗ ಫೆಬ್ರವರಿ 1ನೇ ತಾರೀಕಿನ ಅರ್ಜಿ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆ ಬ್ಯಾಚ್ಗೆ ಬಂದ್ಬಿಟ್ಟು 1ನೇ ಬ್ಯಾಚ್ ಇದು ಅತಿ ಕಡಿಮೆ ಫೀಸ್ ನಲ್ಲಿ ಫಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗಿ ಅಡ್ವಾನ್ಸ್ ಆಗಿ ನೀವು ತಯಾರಿಯನ್ನು ಮಾಡಬೇಕು. ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಬಹಳ ಅಂದ್ರೆ 2 ತಿಂಗಳು ಮಾತ್ರ ಸಮಯವನ್ನು ಕೊಡ್ತಾರೆ. ಎಷ್ಟು? ಅರ್ಜಿ ಸಲ್ಲಿಸೋಕೆ 1 ತಿಂಗಳ ಟೈಮಿಂಗ್ ಕೊಡ್ತಾರ, ಅದ್ರ ಜೊತೆಗೆ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಹಾಕಿ ಅಂದ್ರೆ 2 ತಿಂಗಳವರೆಗೆ ನಿಮಗೆ ಎಕ್ಸಾಮ್ ಬರೆಯೋಕೆ ಟೈಮಿಂಗ್ ಅನ್ನು ಕೊಡ್ತಾರ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಅದಕ್ಕೋಸ್ಕರನೇ ಅಡ್ವಾನ್ಸ್ ಆಗಿ ತಯಾರಿಯನ್ನು ಮಾಡ್ಕೊಳ್ಬೇಕು ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿಯಲ್ಲಿ. ಸೊ ನೀವು ಎರಡನ್ನೂ ಕೂಡ ತಯಾರಿಯನ್ನು ಮಾಡ್ಕೊಳ್ಬಹುದು. ಎಕ್ಸಾಮ್ ತರಬೇತಿನೂ ಕೂಡ ಕೊಡ್ತೀವಿ, ಅದರ ಜೊತೆಗೆ ಫಿಸಿಕಲ್ ಟ್ರೈನಿಂಗು ಕೂಡ ಕೊಡ್ತೀವಿ. ಎರಡನ್ನೂ ಕೂಡ ನೀವು ಕವರ್ ಮಾಡ್ಕೊಂಡು 2 ತಿಂಗಳಲ್ಲಿ ಸೈನ್ಯಕ್ಕೆ ಯಾವ ತರ ರೆಡಿ ಆಗ್ಬೇಕು ಅನ್ನೋದು ಕೂಡ ನಾವು ಗೈಡೆನ್ಸ್ ಅನ್ನ ಕೊಟ್ಬಿಟ್ಟು ನಿಮ್ಮ ಸೈನಿಕರನ್ನಾಗಿ ರೆಡಿಯನ್ನ ಮಾಡ್ತಾ ಇದೀವಿ. ಯಾರಾದ್ರೂ ನಿಮ್ಮ ಬ್ರದರು ಸಿಸ್ಟರು ಯಾರಾದ್ರೂ ಇದ್ರೆ ಸೊ ಅವ್ರಿಗೆ ಈ ಮಾಹಿತಿಯನ್ನು ತಿಳಿಸ್ಕೊಡಿ. ಸೊ ಈ ತರದ ಕೋಚಿಂಗ್ ಇದೆ, ಈ ತರ ಇಂಡಿಯನ್ ಆರ್ಮಿ ಕಾಲ್ಫಾರ್ಮ್ ಅನ್ನ ಮಾಡಿದರೆ ಸೊ ಇಲ್ಲಿ ಕೋಚಿಂಗ್ ತಗೊಂಡ್ರೆ ನೀನು ಕೂಡ ಸೆಲೆಕ್ಷನ್ ಆಗ್ತೀಯಾ ಅಂತ ಹೇಳ್ಕೊಂಡು ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಮಾಡಿ. ಸೊ ನಾನು ಹೇಳ್ತಾ ಇದ್ದೀನಿ 100% ನಿಮ್ಮ ರಿಸಲ್ಟ್ ಅನ್ನ ಕೊಡುವಂತ ನಾವು ಎಬಿಲಿಟಿಯನ್ನು ಮಾಡಿಸ್ತಾ ಇದೀವಿ. ನೀವು ರೆಡಿ ಆಗ್ರಿ, ನಾನು ಮಾಡೋಕೆ ಸಿದ್ಧ ಇದೀನಿ ಅಂತ ಹೇಳ್ಕೊಂಡು ನಾವು 100% ನಿಮ್ಮನ್ನ ರಿಸಲ್ಟ್ ಅನ್ನ ಕೊಡ್ತೀವಿ. ಓಕೆ, ಬರಬೇಕು ಅನ್ಕೊಂಡಿದ್ರೆ ನಮ್ಮ ಹತ್ರ ಫೆಬ್ರವರಿ 10ರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಅಡ್ಮಿಷನ್ ಫೆಬ್ರವರಿ 5ನೇ ತಾರೀಕಿನವರೆಗೆ ಅಡ್ಮಿಷನ್ ಇರುತ್ತೆ. ಇದು 100 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇದೀವಿ. ಎಷ್ಟು? 100 ಸ್ಟೂಡೆಂಟ್ಗೆ ಮಾತ್ರ ಅವಕಾಶ ಇರ್ತದ.
ನೀವೇನಾದ್ರೂ ಬಂದು ಜಾಯಿನ್ ಆಗಬೇಕು, ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಇಲ್ಲಿ 82777233 ಆಫೀಸ್ ನಂಬರ್ ಕೊಟ್ಟಿರ್ತೀವಿ. ಈ ನಂಬರ್ಗೆ ಅಡ್ಮಿಷನ್ ಇನ್ಫಾರ್ಮೇಶನ್ ಮಾತ್ರ ಕೇಳ್ತಾರ. ಇನ್ನು ಇರ್ತಕ್ಕಂಥ ಸರ್ ಏಜ್ ಎಷ್ಟು, ಸರ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಡಾಕ್ಯುಮೆಂಟ್ಸ್ ಏನ್ ಬೇಕು, ಈ ತರದ ಇನ್ಫಾರ್ಮೇಶನ್ ಅನ್ನ ಕೇಳಕ್ ಹೋಗ್ಬೇಡ್ರಿ. ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕ್ರಿ. ಸೊ 100 ವಿದ್ಯಾರ್ಥಿಗಳಿಗೆ ಫಸ್ಟ್ ಬ್ಯಾಚ್ ಅನ್ನ ಆರಂಭವನ್ನ ಮಾಡ್ತಾ ಇದ್ವಿ. ಮೊದಲ ಬಂದ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಫೀಸ್ ನಲ್ಲಿ ಕನ್ಸೆಷನ್ ಕೊಡ್ತೀವಿ. ಬರಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ಆದಷ್ಟು ಬೇಗನೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಸೀಟ್ ಅನ್ನ ಕನ್ಫರ್ಮೇಶನ್ ಮಾಡ್ಕೊಡ್ರಿ. 5ನೇ ತಾರೀಕಿನೊಳಗಡೆ 10ನೇ ತಾರೀಕಿಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ. ಪ್ರಾಪರ್ ಬಂದ್ಬಿಟ್ಟು 2 ತಿಂಗಳು ಅಂದ್ರೆ 2 ಮಂತ್ಸ್ ಕೋರ್ಸ್ ಇರ್ತೈತಿ. 2 ಮಂತ್ಸ್ ನಲ್ಲಿ ನೀವು ಫಿಸಿಕಲ್ ಮತ್ತು ಮೆಂಟಲಿ ಎರಡಕ್ಕೂ ಕೂಡ ನೀವು ಸ್ಟ್ರಾಂಗ್ ಅನ್ನ ಮಾಡಿಸ್ತೀವಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಜೈ ಹಿಂದ್ ಅಂತ ಕಮೆಂಟ್ ಹಾಕಿದ್ರೆ ತಾನೆ. ಸೊ ಜೈ ಹಿಂದ್ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಹಾಕಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ನಿಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಒಳ್ಳೇದಾಗಲಿ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಇನ್ನು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತಂದ್ರೆ 2026ರಲ್ಲಿ ನೀನು ಸೈನಿಕನಾಗಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಇವಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.